ಅಯ್ಯೋ, ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬತ್ತು. ಇನ್ನು ತೊಳೆಯೋದು ಬಳಿಯೋದು ಏನು ಮಾಡೇ ಇಲ್ವಲ್ಲಪ್ಪ. ಏನು ಮಾಡೋದು ಏನು. ಈ ಐಕ್ಳು ಬೇರೆ ಅದು ಯಾವಾಗ ಬಂದವೋ ಏನೋ ಗೊತ್ತಿಲ್ವಲ್ಲ. ಓ ಪಾರ್ವತಕ್ಕ, ಏನು ಮಾಡ್ತಾ ಇದೀಯಾ? ಅಯ್ಯೋ, ಏನು ಮಾಡಾನೆ, ತಿಂಡಿ ತಿನ್ಕೊಂಡು ಸುಮ್ಮನೆ ಆಚೆ ಬಂದೆ ಹಂಗೆ. ಏನು ಮಾಡಿದಕ್ಕ ಇವತ್ತು? ಏ ಬಸ್ಸಾರುವೆ ಮುದ್ದೆನೂ ಮಾಡಿದ್ದೆ. ನಿಮ್ಮನೇಲಿ ಏನು ಮಾಡಿದ್ಲು ನಿನ್ನ ಸೊಸೆ? ಸೊಪ್ಪಿನ ಸಾರುವೆ ಮುದ್ದೆನೂ ಮಾಡಿದ್ಲು ಕಣಕ್ಕ. ಅಯ್ಯೋ, ನಮ್ಮನೇಲಂತೂ ನನ್ನ ಸೊಸೆಗೆ ಸೊಪ್ಪು ಕಾಳು ಇವೆಲ್ಲ ಆಗಕ್ಕೆ ಇಲ್ಲ ಕಣಕ್ಕ. ಅವಳಿಗೆ ಯಾವಾಗಲೂ ಬಾಡೆ ಬೇಕಂತೆ. ಆಗಲೇ ಅವಳ ಗಂಡನ ಕೈಲಿ ರೀ ನಾಳೆ ಬಾಡ್ ತಗೊಬರ್ರಿ ಅಂತ ಹೇಳ್ತಿದ್ಲು ಕಣಕ್ಕ. ಹೋದ್ವಾರ ತಾನೇ ತಿಂದಿದ್ದೀವಿ ಬಾಡ್ನ. ಎಷ್ಟು ಅಂತ ತಗೊಬಂದನಕ್ಕ? ದುಡ್ಡೆಲ್ಲಿಂದ ತಂದನು? ಏನು ಪ್ರಿಂಟ್ ಮಾಡೋಣ? ಅಯ್ಯೋ ಹ್ಞೂ ಕಣವ, ಈಗ ನಾವು ಹಂಗೆಯ ನಮ್ಮಂಗೆ ಇದ್ದಿದ್ರಲ್ಲೇ ಸಂಸಾರ ಮಾಡ್ಕೊಂಡು ಹೋದವ. ಅಯ್ಯೋ, ನಮ್ಮ ಮನೆಗೆ ಇದ್ದಿದ್ದೆ ಕಣಂದು ಬಿಡಕ್ಕ. ಆಮೇಲೆ ಪಾರ್ವತಕ್ಕ, ವರಮಹಾಲಕ್ಷ್ಮಿ ಹಬ್ಬ ಜೋರಾ? ಏನು ಜೋರೋ ಏನೋ ಕಣವ, ಮಾಡಬೇಕಲ್ಲವ ಎಲ್ಲರಂತೆ ನಾವೇ ಹಂಗೆ ಮಾಡೋದು. ಹಬ್ಬಕ್ಕೆ ಮಕ್ಕಳು ಸೊಸೆರು ಎಲ್ಲ ಬತ್ತವ್ರ ಹೆಂಗೆ? ಓ ಏನೋ ಕಾಣೆ ಕಣವ, ಗೊತ್ತಿಲ್ಲ. ಇನ್ನೂ ಫೋನ್ ಮಾಡಿಲ್ಲ, ನಮ್ಮ ಮನೆದು ಬಂದಮೇಲೆ ಮಾಡಿಸ್ಬೇಕು. ಆದರೂ ನೀನೇನಾದ್ರು ಅನ್ಕೋ ಪಾರ್ವತಕ್ಕ, ಒಂದು ಮಾತು ಹೇಳ್ತೀನಿ. ನಿನ್ನ ಹಿರಿ ಸೊಸೆ ಏನು ಕೆಲಸನೇ ಮಾಡೋಕ್ಕಿಲ್ಲ ಅಲ್ವಾ? ಇನ್ನು ಕಿರಿ ಸೊಸೆ ಒಂಚೂರು ಪರವಾಗಿಲ್ಲ. ಹ್ಞೂ ಜಯಕ್ಕ, ನನ್ನ ದೊಡ್ಡ ಸೊಸೆ ಅಂತೂ ಅಯ್ಯೋ ಅದೇನೋ ಪಾರಿನಿಂದ ಬಂದಂಗೆ ಆಡ್ತಿರ್ತಾಳೆ. ಕಾಲಂತೂ ನೆಲದ ಮೇಲೆ ನಿಲ್ಲಕ್ಕಿಲ್ಲ. ಅಯ್ಯೋ ಏನಾದರೂ ಒಂಚೂರು ಮಾಡವ ಅಂತ ಅಂದರೆ ನಾನು ಅಯ್ಯೋ ಅತ್ತೆ ನನಗೆ ಅದು ಬರೋಕ್ಕಿಲ್ಲ ಇದು ಬರೋಕ್ಕಿಲ್ಲ ಅಂತೆಲ್ಲ ಕಿರಿಕ್ ತೆಗಿತಿರ್ತಾಳೆ ಕಣವ. ಇನ್ನು ನಮ್ಮ ಕಿರಿಯಳು ಒಂಚೂರು ಪರವಾಗಿಲ್ಲ ಕಣವ, ಎಲ್ಲ ಕೆಲಸನೂ ಮಾಡ್ತದೆ. ತೊಳೆಯೋದು ಬಳಿಯೋದು ಅಡುಗೆ ಎಲ್ಲ ಮಾಡ್ತದೆ ಅದೇನೆ. ಅವಳಿದ್ರೆ ಅಂತೂ ನನ್ನ ಕೈಲಿ ಏನೂ ಕೆಲಸ ಮಾಡ್ಸೋಕ್ಕಿಲ್ಲ ಕಣವ. ಆಮೇಲೆ ಪಾರ್ವತಕ್ಕ, ನಿಮ್ಮ ಹಿರಿಯವಳು ಎರಡನೇ ಮಗುದು ಬಾಣ್ತಿ ಏನೋ ಅಲ್ವಾ? ಬಂದಳು ಏನೋ? ಏ ಬತ್ತಲ್ ಕಣಂತ ತಕೋ, ಆಗಲೇ 7 ತಿಂಗಳು ಮಗಿಗೆ. ನಮ್ಮ ಕಾಲ್ದಂಗೆ 15 ದಿನಕ್ಕೆ ಅಡುಗೆ ತಿಂಡಿ ಎಲ್ಲ ಮಾಡಿದಿದ್ರೆ ಗೊತ್ತಾಗಿರೋದು ಇವಕ್ಕೆ. ಹ್ಞೂ ಕಣಕ್ಕ, ಇವಾಗಂತೂ ಬಸ್ರಿ ಆದರೆ ಸಾಕು, ಒಂದು ಕಡ್ಡಿನೂ ಆ ಕಡೆಯಿಂದ ಈ ಕಡೆಗೆ ಎತ್ತಿಡಲ್ಲ. ಆದರೆ ನಮ್ಮ ಕಿರಿ ಸೊಸೆ ಪಾಪ ಬಂದು ಎಲ್ಲ ಮಾಡ್ತಾಳೆ ಕಣವ. ಏನು ಮಾಡೋದು, ಆ ಮಗಿ ಕೈ ಬಿಡೋದಿಲ್ಲ ಅವಳಿಗೆ. ಸ್ಕೂಲಿಗೆ ಕಳ್ಸೋಕ್ಕೂ ಇವಳೇ ಬೇಕು, ಊಟ ಮಾಡ್ಸೋಕ್ಕೂ ಇವಳೇ ಬೇಕು, ಸ್ನಾನ ಮಾಡ್ಸೋಕ್ಕೂ ಇವಳೇ ಬೇಕು, ಎಲ್ಲದಕ್ಕೂ ಇವಳೇ ಬೇಕು ಆ ಮಗಿಗೆ. ಇನ್ನು ನನ್ನ ಮಗನೂ ಹುಟ್ಟು ಸೋಂಬೇರಿ, ಒಂದು ಕೆಲಸನೂ ಮಾಡೋದಿಲ್ಲ. ಕೆಲಸ ಮುಗಿಸಿ ಮನೆಗೆ ಬಂದಮೇಲೆ ಒಂಚೂರು ಅದು ಇದು ಮಾಡಿಕೊಡೋಣ ಅಂತ ಇಲ್ಲ, ಏನು ಮಾಡಲ್ಲ. ಎಲ್ಲ ಒಬ್ಳ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊತಾನೆ ಕಣವ ಟಿ ವಿ ನೋಡ್ಕೊಂಡು. ಅಯ್ಯೋ ಸುಮ್ಮನಿರು ಪಾರ್ವತಕ್ಕ, ಈ ಕಾಲದವು ಅಷ್ಟಾದರೂ ಮಾಡ್ತಾವೆ. ನಮ್ಮನೆವಕ್ಕೆ ಎಲ್ಲ ಮುಂದೆನೇ ತೊಗೊಂಡೋಗಿ ಇಡಬೇಕಿತ್ತು ಅಲ್ವಾ? ಕಣಂತಕೋ, ಹಂಗೆ ಅಲ್ವಾ ಇದ್ದಿದ್ದವಾಗ. ಸರಿ ಜಯಕ್ಕ, ಟೇಮಾತು ನಮ್ಮ ಮನೆಯವ್ರು ಬಂದರೆ ಬೈತದೆ, ಹೋಗಿ ಅಡುಗೆ ಆದರೂ ಮಾಡ್ತೀನಿ. ಇನ್ನೇನು ಸಾಂಬಾರು ಐತೆ, ಅದಕ್ಕೆ ಒಂಚೂರು ಮುದ್ದೆ ಮಾಡಿಬಿಡ್ತೀನಿ. ನೀನೇನೋ ಅದೃಷ್ಟವಂತ ಕಣವ, ನಿನಗೆ ಸೊಸೆ ಮಾಡಾಕ್ತಲೆ ಆರಾಮಾಗಿ ಕುತ್ಕೊಂಡು ತಿಂತೀಯ. ನಮ್ಗೆ ಹಂಗಲ್ವಲ್ಲ, ನಾವೇ ಮಾಡ್ಕೋಬೇಕು. ಅಯ್ಯೋ ಏನು ಸೊಸೆ ಮಾಡ್ತಾಳೋ ಏನೋ ಕಾಣೋ ಕಣಕ್ಕ. ಎಲ್ಲ ಅಡುಗೆಲೂ ಬರೀ ಉಪ್ಪು ಖಾರ ಸುರಿದು ಮಡಗಿರ್ತಾಳೆ. ಅದನ್ನು ತಿಂದವ್ರು ನಾವು ಪಿ ಬಂದು ಬೇಗ ಕೊಟ್ಟೋಕ್ಕನ್ನೋದೆಯ. ಏ ಮಧ್ಯಾಹ್ನ ಅದೇನಂತ ಹಂಗೆ ಮಾತಾಡಿಯ ನೀನು? ಹೋಗು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋ, ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಸರಿ ಕಣಕ್ಕ, ಹೋಗು ಅಡುಗೆ ಮಾಡು, ಸಂಜೆ ಹಂಗೆ ಬರ್ತೀನಿ.
ಹೆಂಗೋ ಅಡುಗೆ ಎಲ್ಲ ಬೇಗ ಮಾಡಿಬಿಟ್ಟೆ. ಈ ಅಜ್ಜ ಅದು ಎಲ್ಲಿ ಸುತ್ತಕ್ಕೆ ಹೋಗೈತೋ ಏನೋ ಗೊತ್ತಿಲ್ವಲ್ಲ, ಬರಲೇ ಇಲ್ವಲ್ಲ ಇಷ್ಟೊರ್ ಗಂಟ. ಏನ್ಲೇ ಪಾರ್ವತಿ, ಇವತ್ತು ಆರಾಮಾಗಿ ಕೂತಿದ್ಯಾ? ಇಟ್ಕಿಟ್ಟೇನಾದರೂ ಮಾಡಿದ್ಯೋ ಇಲ್ವೋ? ಏ ಮಾಡಿದ್ದೀನಿ ಕಣಂತೆ, ಕೈಕಾಲು ಮುಖ ತೊಳ್ಕೊ ಬನ್ನಿ, ಉಣ್ಣಕ್ಕೆ ಇಡ್ತೀನಿ. ಉಣ್ಕೊಂಡು ಆದಮೇಲೆ ಹಬ್ಬಕ್ಕೆ ಸೊಸೆನೋ ಮಕ್ಳನ್ನೋ ಫೋನ್ ಮಾಡಿ ಕರೀರಿ. ನಾವ್ಯಾಕ್ಲೆ ಕರಿಬೇಕು? ಇದು ಅವ್ರ ಮನೆ ಅಲ್ವಾ, ಬಂದು ಮಾಡ್ತಾರೆ ಕಣಂತ ತಗೋ. ಹಂಗೆ ಹೇಳೋಕ್ಕಾಯ್ತದೇನ್ರಿ? ಸುಮ್ಮನೆ ಒಂದು ಮಾತು ಫೋನ್ ಮಾಡಿ ಕರೀರಿ. ಬರೋದು ಬಿಡೋದು ಅವ್ರಿಷ್ಟ. ಸರಿ ಬಿಡು, ಅತ್ಲಾಗಿ ಒಂದು ಮಾತು ಫೋನ್ ಮಾಡಿ ನೋಡ್ತೀನಿ, ಅದು ಏನಂದರು ಬಡ್ಡಿಕ್ಲು. ಆಮೇಲೆ ಸಾಮಾನೆಲ್ಲ ತಗೊಬರ್ಬೇಕನ್ರಿ ಪಟ್ನಕ್ಕೆ ಹೋಗಿ. ನೀವೇ ಓದಿರೋ, ನಾನು ಬರಲೋ? ಅಲ್ಲ ಕಣ್ಲೇ ಪಾರ್ವತಿ, ಸಾಮಾನೆಲ್ಲ ತಗೊಬರೋಣ ಅಂತಿದೆಯಲ್ಲ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟನಾ? ನಾನೇ ಇಲ್ಲಿ ಬೀಡಿ ಕಾಸಿಲ್ಲ ಅಂತ ಪರದಾಡ್ತಾ ಇದ್ದೀನಿ, ನೀನು ಬೇರೆ ಎಲ್ಲಾರನ್ನೂ ಕರೆದು ಹಬ್ಬ ಮಾಡೋಣ ಅಂತಿದೆಯಲ್ಲ. ಅಯ್ಯೋ, ಏನೋ ಬುಡತ್ತಾಗ ಹೆಂಗೋ ಮಾಡವಾ, ಹೋಗಿ ಬಿರ್ಬಿರ್ನೆ ರೆಡಿಯಾಗು. ಹ್ಞೂ ಆಯಿತು, ಸರಿ ಕಣಂತೆ. ನಾನು ಬಿರ್ಬಿರ್ನೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಅಷ್ಟೊತ್ತಿಗೆ ಉಣ್ಕೊಳ್ಳಿ ನೀವು. ಹಂಗೆಯ ವರಮಹಾಲಕ್ಷ್ಮಿಗೆ ಉಡ್ಸೋಕ್ಕೆ ಒಂದು ಸೀರೆನೂ ತಗೊಬರ್ಬೇಕು. ಮೊದಲು ಸೀರೆ ಅಂಗಡಿಗೆ ಹೋಗ್ಬಿಡುವ, ಏನಂತೀರಾ? ಸರಿ ಆಯಿತು, ಹೋಗುಮಾ. ನೀನು ಬಿರಿನೇ ರೆಡಿ ಆಗಿಬಿಡು. ನಾನೊಂಚೂರು ಅಲ್ಲಿ ದೇವರಾಜ ದುಡ್ಡು ಕೊಡಬೇಕಿತ್ತು, ಹೋಗಿ ಇಸ್ಕೊಂಬಂದ್ಬಿಡ್ತೀನಿ. ಆದ್ರೂ ಪ್ಯಾಟಿಗೆ ಬಂದು ಎಷ್ಟು ದಿನ ಆಗೋಗಿತ್ತಲ್ವೇನ್ರಿ? ಕಣ್ಲೆ, ನೀನಂತೂ ಬಂದು ಸುಮಾರು ದಿನ ಆಗಿತ್ತಲ್ವಾ, ಅದಕ್ಕೆ ಇವತ್ತು ಕರ್ಕೊಬಂದಿದ್ದೀನಿ. ನಡಿ, ಅದೇನೇನು ಬೇಕೋ ಎಲ್ಲ ತಗೋ. ಹಬ್ಬದ ಸಾಮಾನು ತಗೋಬೇಕಿತ್ತು ಕಣಪ್ಪ ಸುಂದ್ರ, ಅದಕ್ಕೆ ಬಂದು ನೀನೇ ನಿಲ್ಲಿ. ಇವತ್ತು ಏನಿಲ್ಲ ರಾಮಣ್ಣ, ಒಂಚೂರು ಬ್ಯಾಂಕಲ್ಲಿ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಸರಿ, ಊರಿಗೋಗಿ ಅಂಗಡಿ ತೆಗಿಬೇಕು, ನಾನು ಹೋಗ್ತೀನಿ, ನೀವು ಸಾಮಾನೆಲ್ಲ ತಗೊಂಡು ಬನ್ನಿ. ರೀ, ಎಷ್ಟು ದೊಡ್ಡ ಅಂಗಡಿ ಕರ್ಕೊಬಂದಿದ್ದೀರಿ. ಸೀರೆಗಳು ಏನು ಚಂದಾಗವೆ ನೋಡಿ, ನನಗೂ ಒಂದು ಸೀರೆ ಕೊಡಿಸ್ರಿ. ವಯಸ್ಸಾದ್ಮೇಲೆ ನಿಂಗೆ ಯಾಕ್ಲೇ ಹೊಸ ಸೀರೆ ಗೀರೆ ಎಲ್ಲ, ಹೆಂಗೋ ಲಕ್ಷ್ಮಿಗೆ ಅಂತ ಉಡಿಸ್ತೀಯಲ್ಲ, ಅದನ್ನೇ ಉಟ್ಕೊಳ್ಳುವಂತೆ. ನಡಿ ಬನ್ನಿ ಬನ್ನಿ ಅಜ್ಜ, ಏನು ಬೇಕು? ವರಮಹಾಲಕ್ಷ್ಮಿಗೆ ಚೆನ್ನಾಗಿರೋದೊಂದು ರೇಷ್ಮೆ ಸೀರೆ ತೋರ್ಸವ. ಸರಿ ಅಜ್ಜ, ಕೂತ್ಕೊಳ್ಳಿ, ತೋರಿಸ್ತೀನಿ. ನೋಡಿ ಅಜ್ಜಿ, ಇವೆಲ್ಲ ಹೊಸ ಸ್ಟಾಕು, ವರಮಹಾಲಕ್ಷ್ಮಿಗೆ ಅಂತಲೇ ತರಿಸಿರೋದು. ನಿಮ್ಗೆ ಯಾವ್ದು ಇಷ್ಟನೋ ಅದು ತಗೊಳ್ಳಿ. ರೀ, ಆ ಚಂಪು ಕಲರ್ದು ಐತಲ್ಲ, ಚೆನ್ನಾಗೈತಲ್ವಾ? ಹೂ ಕಣ್ಲೆ, ಚೆನ್ನಾಗೈತೆ. ನಿಂಗೆ ಯಾವ್ದು ಇಷ್ಟ ಆಯ್ತದೋ ಅದು ತಗೊಳ್ಳೆ. ನನಗೆ ಏನು ಗೊತ್ತಾದದ್ದು ಸೀರೆ ಬಗ್ಗೆ? ಸರಿ ಕಣವ, ಆ ಚಂಪತೆ ಕೊಡು. ಎಷ್ಟಾದದು ದುಡ್ಡು? ಇದೊಂದು 800 ರೂಪಾಯಿ ಆಗುತ್ತೆ ಕಣಜ್ಜಿ. ಆದರೆ ಇವಾಗ ವರಮಹಾಲಕ್ಷ್ಮಿಗೆ ಅಂತ ಸೇಲ್ ಅಂತ ಬಿಟ್ಟವ್ರೆ, ಅದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ. 650 700 ಆಗುತ್ತೆ. ರೀ, ಏನೋ ಸೇಲಂತೆ ನೋಡಿ, ಕಡಿಮೆಗೆ ಸಿಗ್ತೈತೆ, ತಗೊಬಿಡವ. ಸರಿ ಆಯಿತು ಕಣವ, ಕವರ್ಗೆ ಹಾಕಿ ಕೊಡು. ಸರಿ ಅಜ್ಜ, ಕೌಂಟ್ರಲ್ಲಿ ಬಿಲ್ ಹಾಕ್ಸಿ ಕೊಡ್ತೀನಿ, ಅಲ್ಲಿ ದುಡ್ಡು ಕೊಡೋರಂತೆ, ಬನ್ನಿ. ಲೇ ಪಾರ್ವತಿ, ಆಗಲೇ ಹೊತ್ತಾಗೋಯ್ತು, ಇವತ್ತಿಗೆ ಸಾಕು. ಮನೆಗೆ ಹೋಗು ನಡಿ. ನಾಳೆ ಚೀಟಿ ಬರ್ಕೊಬಂದು ಅದೇನೇನು ಸಾಮಾನು ಬೇಕು ಎಲ್ಲ ತಗೊಬತ್ತೀನಿ ನಾನು ಒಬ್ಬನೇ ಬಂದು. ಕಣ್ರಿ, ಆಗಲೇ ಹೊತ್ತಾಗೈತೆ, ನಾಳೆ ತರೋರಂತೆ, ಬನ್ನಿ ಹೋಗೋಣ.